ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ನಮಗೆ ಈಗ ಮಣ್ಣಿನ ಫಲವತ್ತತೆಯೂ ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾವು ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರಷ್ಟೇ ನಾವೇನಂತಂದ್ರೆ ಉತ್ತಮ ಗುಣಮಟ್ಟದ ಆಹಾರವನ್ನು ಪಡ್ಕೋಬೋದು. ಸೊ ಮಣ್ಣಿನ ಫಲವತ್ತತೆಯನ್ನು ನಾವು ಒಂದು ಅಭಿವೃದ್ಧಿಪಡಿಸ್ಬೇಕಾದ್ರೆ ನಾವು ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಅದರಲ್ಲಿ ಪ್ರಮುಖವಾಗಿ ಈಗ ಹಸಿರು ಗೊಬ್ಬರಗಳು ಅಂತ ಬರ್ತವೆ. ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಅಂತ ನಾವು ಸುಮಾರು ಏನಂತಂದರೆ ಈಗ ಹಸಿರು ಗೊಬ್ಬರ ಅಂತಂದರೆ ಅಡಿಕೆ ಸಾಲಿನ ಮಧ್ಯದಲ್ಲಿರ್ಬೋದು, ಅಥವಾ ನಾವು ಏನಾದರೂ ಈಗ ಸ್ವಲ್ಪ ಸಮಯ ಇತ್ತಂತಂದರೆ ಒಂದು ನಮ್ಮ ಪೂರ್ತಿ ಹೊಲಕ್ಕೂ ಸಹ ಏನಂತಾರೆ ಹಸಿರು ಗೊಬ್ಬರವನ್ನು ಬಿತ್ತನೆ ಮಾಡ್ಬೋದು. ಯಾವ ಹಸಿರು ಗೊಬ್ಬರ ಅಂತಂದರೆ ಈ ಸೆಣಬು ಅಂತ ಬರ್ತದೆ, ದಯಂಚ ಅಂತ ಬರ್ತದೆ, ಆಮ್ಯಾಕೆ ನಮಗೆ ಈ ಒಂದು ಕುದುರೆ ಮೆಂತನೂ ಸಹ ಏನಂತಾರೆ ಯೂಸ್ ಮಾಡ್ಬೋದು, ಅಲಸಂದೆ ಬರ್ತದೆ, ಈ ಒಂದು ಚವಳೆ ಬರ್ತದೆ. ನಾವು ಹಸಿರು ಗೊಬ್ಬರವನ್ನಾಗಿ ಬಳಸ್ಬೋದು. ಈ ಹಸಿರೆಲೆ ಗೊಬ್ಬರವನ್ನು ಅಂತಂದ್ರೆ ನಾವು ಬಿತ್ತಿದ ನಂತರ ಅಂದರೆ ಹೂ ಬಿಡುವ ಸಮಯದಲ್ಲಿ ನಾವೇನಂತಂದ್ರೆ ಹೂ ಬರ್ಲಿಕ್ಕಿಂತ ಮುಂಚೆ ನಾವೇನಂತಂದ್ರೆ ಇದನ್ನ ನಾವು ರೋಟೋವೇಟರಿಂದ ಭೂಮಿಯಲ್ಲಿ ಅಲ್ಲೇ ಎಲ್ಲಿ ಬೆಳೆದಿರ್ತವಲ್ಲ ಸೊ ಅಲ್ಲೇ ಮಗ್ಲು ಹೊಡೆದು ಅದನ್ನು ಭೂಮಿಗೆ ಸೇರಿಸೋದು. ಸೊ ಇದರಿಂದ ನಮಗೆ ಏನು ಲಾಭ ಆಗ್ತದೆ ಅಂದರೆ ಸುಮಾರು ಒಂದು 10 ರಿಂದ 15 ಟನ್ನಷ್ಟು ನಾವೇನಂತಂದ್ರೆ ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ನಾವು ಹಾಕ್ದಂಗೆ ಆಗ್ತದೆ. ಸೊ ಈ ಹಸಿರೆಲೆ ಗೊಬ್ಬರವನ್ನು ಹಾಕೋದ್ರಿಂದ, ಹಸಿರು ಗೊಬ್ಬರನ ಹಾಕೋದ್ರಿಂದ ನಮಗೆ ಏನು ಲಾಭ ಅಂತಂದರೆ ಒಂದು ಭೂಮಿಯ ಭೌತಿಕ ಗುಣಧರ್ಮ, ಜೈವಿಕ ಇರ್ಬೋದು, ರಾಸಾಯನಿಕ ಗುಣಧರ್ಮ ಸಹ ಏನಂತಂದ್ರೆ ಚೆನ್ನಾಗಾಗ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ಈ ಒಂದು ಕಳೆಯುವ ಸಮಯದಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಕಳೆಯುವ ಸಮಯದಲ್ಲಿ ಬ್ಯೂಟ್ರಿಕ್ ಆ್ಯಸಿಡ್ ಆ್ಯಂಡ್ ಸಿಟ್ರಿಕ್ ಆ್ಯಸಿಡ್ ಅಂತ ಒಂದು ಆ್ಯಸಿಡ್ಗಳನ್ನು ಬಿಡುಗಡೆ ಆಗ್ತವೆ. ಸೊ ಈ ಆ್ಯಸಿಡ್ಗಳು ಬಿಡುಗಡೆ ಆದಾಗ ಏನಾಗ್ತದೆ ಅಂದರೆ ನಮಗೆ ಭೂಮಿಲಿರುವಂತಹ ಪೋಷಕಾಂಶಗಳು, ಎಲ್ಲಿ ನಾವು ಆ ಭೂಮಿಯಲ್ಲಿರುವಂಥ ಪೋಷಕಾಂಶಗಳು ಏನಂದ್ರೆ ಹಿಡಿದಿರ್ತಾವಲ್ಲ ಅಥವಾ ಫಿಕ್ಸ್ ಆಗಿರ್ತಾವೆ ಅಂತ ಹೇಳ್ತಾರೆ, ಸೊ ಅದನ್ನು ಬಿಡುಗಡೆ ಮಾಡಿ ಬೆಳೆಗಳಿಗೆ ಸಿಗಂಗೆ ಮಾಡ್ತಾವೆ. ಸೊ ನಾವು ಹಸಿರು ಗೊಬ್ಬರಗಳನ್ನು ಬಳಸ್ಬೋದು. ಇವು ಪ್ರಮುಖವಾಗಿ ನಾವು ಹಸಿರು ಗೊಬ್ಬರ ಅಂದರೆ ಸೆಣಬು, ದಯಂಚ, ಅಲಸಂದೆ, ಹುರುಳೆ, ಚೌಳೆ ಈ ಥರ ನಾವು ಮಾಡ್ಬೋದು. ಇನ್ನೊಂದು ಹಸಿರೆಲೆ ಗೊಬ್ಬರ ಅಂತ ಬರ್ತದೆ. ಹಸಿರೆಲೆ ಗೊಬ್ಬರ ಅಂತಂದರೆ ನಾವು ಈ ಒಂದು ಗ್ಲಿರ್ಸಿಡಿಯಾ ಇರ್ಬೋದು, ಸುಬಾಬಲ ಇರ್ಬೋದು, ಹೊಂಗೆ ಇರ್ಬೋದು, ಇವು ನಾವೆಲ್ಲವೇನಂತಂದ್ರೆ ಚೊಗಚೆ ಇರ್ಬೋದು, ಇವನ್ನೆಲ್ಲವನ್ನ ಬದುಗಳ ಮೇಲೆ ಬೆಳೆದು ಸೊ ಅವನೇನಂತಂದ್ರೆ ನಾವು ತಂದು ಕಟಾವು ಮಾಡಿ ತಂದು ನಾವೇನಂತಂದ್ರೆ ಸಾಲುಗಳ ಮಧ್ಯದಲ್ಲಿ ಅಥವಾ ನಾವು ನಮ್ಮ ಹೊಲದ ಮಧ್ಯದಲ್ಲಿ ಅಥವಾ ಸಾಲುಗಳ ಮಧ್ಯದಲ್ಲಿ ಅಥವಾ ಹೊಲಕ್ಕೆಲ್ಲ ನಾವು ಹೊದಿಕೆಯನ್ನು ಹಾಕ್ಬೋದು. ಸೊ ಅದರಲ್ಲಿರುವಂಥ ಎಲೆಗಳು ಇರ್ಬೋದು ಅದೆಲ್ಲವೇನಂತಂದ್ರೆ ಭೂಮಿಗೆ ಸೇರುತ್ತವೆ. ಸೊ ನಾವು ಈ ಥರ ಹಾಕೋದ್ರಂದು ಏನಂದ್ರೆ ಈ ಒಂದು ಹಸಿರು ಗೊಬ್ಬರ ಇರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಇವನ್ನ ನಾವು ಏನಂತಂದ್ರೆ ಈ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಹಸಿರು ಎಲೆ ಗೊಬ್ಬರದ ಸಹ ಏನಂತಂದ್ರೆ ಟೊಂಗೆಗಳನ್ನು ಸಹ ನಾವು ಕಟಾವು ಮಾಡ್ಕೊಂಡ್ಬಂದು ಸಹ ಏನಂತಂದ್ರೆ ಭೂಮಿಗೆ ಹಾಕ್ಬೋದು. ಇದನ್ನು ನಾವು ಅಡಿಕೆ ಗಿಡದ ಸಾಲು ಮಧ್ಯದಲ್ಲಿ ಹಾಕ್ಬೋದು, ಅಥವಾ ನಾವು ಈ ಒಂದು ಮೆಕ್ಕೆಜೋಳ ಬೆಳೆದ್ರೆ ಸಹ ಅದರಲ್ಲಿ ಹಾಕ್ಬೋದು, ಅಥವಾ ನಾವು ಈ ಭತ್ತವನ್ನು ರಳ್ಳಿ ಹೊಡೋಕ್ಕಿಂತ ಮುಂಚೆ ಸಹ ಅಂತಂದ್ರೆ ಭತ್ತದ ಒಂದು ಗದ್ದೆಯಲ್ಲಿಯೂ ಸಹ ಏನಂತಂದ್ರೆ ಹಾಕ್ಬೋದು. ಸೊ ಈ ಥರ ನಾವು ಹಸಿರೆಲೆ ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನು ಬಳಸೋದ್ರಿಂದ ನಮಗೆ ಏನಾಗ್ತೈತೆ ಅಂದರೆ ನಾವು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೋದು ಒಂದು, ಮತ್ತು ಅದರ ಜೊತೆಗೆ ನಮಗೆ ಈ ಒಂದು ಕೀಟ ಮತ್ತು ರೋಗದ ಬಾಧೆಯೂ ಸಹ ಏನಂತಂದ್ರೆ ಕಡಿಮೆ ಆಗ್ತೈತೆ. ಸೊ ಅದಕ್ಕೋಸ್ಕರ ರೈತರು, ಯಾಕಂದರೆ ನಮಗೀಗ ಕೊಟ್ಟಿಗೆ ಗೊಬ್ಬರ ಸಿಗೋದು ಭಾಳ ಕಷ್ಟ. ಒಂದು ಟನ್ನಿಗೆ ಸುಮಾರು 3,000-4,000 ರೂಪಾಯಿ ಟನ್ ಇದೆ. ಸೊ ಅದು ಒಳ್ಳೆಯ ಗುಣಧರ್ಮದ ನಮಗೆ ಈ ಒಂದು ಸಾವಯವ ಗೊಬ್ಬರ ಸಿಗ್ತಾ ಇಲ್ಲ ಇತ್ತೀಚಿನದಲ್ಲಿ, ಯಾಕಂದರೆ ದನಕರಗಳ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ರೈತರು ಈ ಒಂದು ಹಸಿರೆಲೆ ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನು ಏನಂತಂದರೆ ಬೆಳೆಯೋದ್ರಿಂದ ನಮ್ಮ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಧರ್ಮಗಳ ಜೊತೆಗೆ ಏನಂತಂದರೆ ನಮ್ಮ ಒಂದು ಬೆಳೆದಂತಹ ಬೆಳೆಯು ಏನಂತಂದ್ರೆ ಸದೃಢವಾಗಿರ್ತದೆ ಮತ್ತು ಹೆಚ್ಚಿನ ಇಳುವರಿನೂ ಕೊಡುತ್ತೆ, ಮತ್ತು ಬರ ಮತ್ತು ರೋಗ ತಡೆಗಣೋ ಶಕ್ತಿಯೂ ಸಹ ಅಂತಂದ್ರೆ ಆ ಗಿಡಕ್ಕೆ ಬರ್ತದೆ. ಮತ್ತು ನೀವು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಿ ಮಾಡ್ಬೋದು, ಇಲ್ಲ ಮೊಬೈಲ್ ನಂಬರ್ಗೂ ಸಹ ಅಂತಂದ್ರೆ ನೀವು ಕರೆ ಮಾಡ್ಬೋದು. ಸೊ ನನ್ನ ಮೊಬೈಲ್ ನಂಬರು 944-906927 ಕರೆ ಮಾಡ್ಬೋದು. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.